ಎಲ್ಲರಿಗೂ ಕಥಾಕನಜ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತು ನಾನು ಒಲವಿನ ಅಭಿಸಾರಿಕೆ ಕಥೆಯ 31ನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಮರುದಿನ ಮುಂಜಾನೆ ಎಂದಿನಂತೆ 5 ಗಂಟೆಗೆ ಎದ್ದಿದ್ದಳು ಸಮೃದ್ಧಿ. ಎದ್ದು ಕೂತವಳ ಕಣ್ಣುಗಳು ಪತಿಯತ್ತ ಹೋಗಿದ್ದವು. ತೋಳನ್ನೇ ದಿಂಬುಗಳನ್ನಾಗಿಸಿ ಕಣ್ಣು ಮುಚ್ಚಿ ಮಲಗಿದ್ದನು ವಿಕ್ರಮ್. ಅವನ ಮುಖದಲ್ಲಿನ ಮುಗ್ಧತೆ ಕಂಡು ಅವಳಿಗೆ ಮುದ್ದುಕ್ಕಿ ಬಂದಿತ್ತು. ಅವನ ಮುಖದ ಮೇಲೆ ಹರಡಿದ್ದ ಪುಡಿ ಕೂದಲನ್ನು ಸರಿಸಿ ಅವನ ಹಣೆಗೊಂದು ಬೆಚ್ಚನೆಯ ಮುತ್ತಿಟ್ಟವಳಿಗೆ ಹಿಂದಿನ ರಾತ್ರಿಯ ತಮ್ಮಿಬ್ಬರ ಶೃಂಗಾರದ ನೆನಪಾಗಿತ್ತು. ತಕ್ಷಣ ಅವಳ ಕೆನ್ನೆಗಳು ಕೆಂಪೇರಿದವು. ಅವನನ್ನು ಮಲಗಲು ಬಿಟ್ಟು ಬಟ್ಟೆಗಳನ್ನು ಕೈಗೆತ್ತಿಕೊಂಡು ಬಾತ್ರೂಮ್ನತ್ತ ಹೆಜ್ಜೆ ಹಾಕಿದಳು. ಸ್ನಾನ ಮುಗಿಸಿ ಹೊರಬಂದವಳು ಅವನು ಇನ್ನೂ ನಿದ್ದೆಯ ಮಂಪರಿನಲ್ಲೇ ಇರುವುದನ್ನು ಗಮನಿಸಿ ಕಬೋರ್ಡ್ನಿಂದ ಸಾಧಾರಣ ಸೀರೆಯೊಂದನ್ನು ಎತ್ತಿಕೊಂಡು ಒಪ್ಪವಾಗಿ ಉಟ್ಟುಕೊಂಡು ಕನ್ನಡಿಯ ಮುಂದೆ ನಿಂತು ಹಣೆಗೆ ಸಿಂಧೂರ ಇಟ್ಟುಕೊಂಡಳು. ಆ ಸಾಧಾರಣವಾದ ಸೀರೆಯಲ್ಲೂ ಮೋಹಕವಾಗಿ ಕಾಣುತ್ತಿದ್ದಳು ಹುಡುಗಿ. ಮಗ್ಗುಲು ಬದಲಾಯಿಸಿ ಮಲಗಿದವನ ಕಣ್ಣಿಗೆ ಕನ್ನಡಿಯ ಮುಂದೆ ನಿಂತು ಒದ್ದೆ ತಲೆ ಕೂದಲುಗಳನ್ನು ಮುಂದೆ ಹಾಕಿಕೊಂಡು ಟವಲ್ನಿಂದ ಒಡೆಸುತ್ತಿದ್ದ ಮಡದಿ ಬಿದ್ದಿದ್ದಳು. ಅವಳನ್ನು ಕಾಣುತ್ತಲೇ ಅವನ ಮುಖದ ಮೇಲೆ ನಸುನಗು ಮೂಡಿತ್ತು. ಅವಳ ಅಂದವಾದ ಮೊಗ, ಮೋಹಕವಾದ ಮೈಮಾಟ ಇದೆಲ್ಲವನ್ನು ಕಣ್ಣರೆಪ್ಪೆ ಮಿಟುಕಿಸದೆ ನೋಡುತ್ತಿದ್ದವನಿಗೆ ತಾನು ಅವಳನ್ನು ಮದುವೆಯಾಗಿದ್ದ ಹಿಂದಿನ ಉದ್ದೇಶವೇ ಮರೆತು ಹೋಗಿತ್ತು. ಮೈಮೇಲಿದ್ದ ಬೆಡ್ಶೀಟನ್ನು ಕಿತ್ತೆಸೆದವನು ಕಳ್ಳ ಹೆಜ್ಜೆ ಹಾಕುತ್ತಾ ಅವಳ ಹಿಂದೆ ಬಂದು ನಿಂತನು. ಅವಳ ಬೆನ್ನ ಮೇಲೆ ಮೂಡಿ ಹರಡಿಕೊಂಡಿದ್ದ ಕೂದಲುಗಳನ್ನು ಸರಿಸಿದವನು ಅವಳ ನಡುಬಳಸುತ್ತಾ ಕೊರಳ ಒಣಪಿನಲ್ಲಿ ಮುಖ ಹುದುಗಿಸಿದರೆ ಅವನ ಈ ಅಚಾನಕ್ ನಡೆಯನ್ನು ಕಂಡು ತಬ್ಬಿಬ್ಬಾದಳು ಸಮೃದ್ಧಿ. ವಿಕ್ರಮ್, ಏನು ಮಾಡ್ತಾ ಇದ್ದೀರಾ ನೀವು? ಬಿಡಿ ನನ್ನನ್ನು. ನಾನು ಈಗಷ್ಟೇ ಸ್ನಾನ ಮಾಡ್ಕೊಂಡು ಬಂದೆ. ನೀವು ಯಾವಾಗ ಎದ್ರಿ? ನಿಮಗೆ ಇಷ್ಟು ಬೇಗ ಎದ್ದೇಳೋ ಅಭ್ಯಾಸನೂ ಇದೆಯಾ ಎಂದು ಕೇಳಿದವಳ ನಡುವಿನ ಸುತ್ತ ತೋಳುಗಳಿಂದ ಹಾಕಿದ್ದ ಬಂಧವನ್ನು ಇನ್ನಷ್ಟು ಬಿಗಿಗೊಳಿಸಿದವನು, ಇಲ್ಲಿ ತನಕ ಅಭ್ಯಾಸ ಇರಲಿಲ್ಲ, ಆದರೆ ಇನ್ಮುಂದೆ ಅಭ್ಯಾಸ ಮಾಡ್ಕೋತೀನಿ ಎಂದು ಮೋಹಕವಾಗಿ ಹೇಳಿದವನು ಅವಳ ಕೊರಳಿಗೆ ಪುಟ್ಟ ಮುತ್ತುವೊಂದನ್ನು ಇಟ್ಟು, ಈ ಆರ್ಡಿನರಿ ಸೀರೆನಲ್ಲೂ ತುಂಬ ಮುದ್ದಾಗಿ ಕಾಣಿಸ್ತಿದ್ದೀಯ. ಈ ಸೀರೆಯಿಂದ ನಿನಗೆ ಅಂದ ಬಂತೋ ಅಥವಾ ನಿನ್ನಿಂದ ಈ ಸೀರೆಗೆ ಅಂದ ಬಂತೋ ಗೊತ್ತಾಗ್ತಾ ಇಲ್ಲ ಎಂದವನ ಮಾತು ಕೇಳಿ ನಗುವಿನ ಜೊತೆ ಹಣೆ ಚಚ್ಚಿಕೊಳ್ಳುವ ಹಾಗಾಗಿತ್ತು ಸಮೃದ್ಧಿಗೆ. ನೀವು ಕವಿ ಆಗೋ ಬದಲು ತಪ್ಪಿ ಬಿಸ್ನೆಸ್ ಮ್ಯಾನ್ ಆಗಿದ್ದೀರಾ ಅನಿಸುತ್ತೆ. ಅಬ್ಬಬ್ಬಾ, ಎಷ್ಟೊಂದು ವರ್ಣಿಸ್ತೀರಾ ನೀವು ಎಂದವಳು. ಬಿಡಿ ನೀವು ನನ್ನನ್ನು. ಹೀಗೆ ಮಾತಾಡ್ತಾ ಕೂತ್ರೆ ಲೇಟ್ ಆಗುತ್ತೆ. ಮೊದಲು ಹೋಗಿ ಸ್ನಾನ ಮಾಡ್ಕೊಂಡು ಬನ್ನಿ ಎಂದವಳೇ ಅವನ ಎದೆಗೆ ಕೈ ಹಾಕಿ ದೂರ ತಳ್ಳಿ ಹಾಲ್ ಕಡೆ ಹೆಜ್ಜೆ ಹಾಕಿದರೆ ಅವಳು ಹೋದತ್ತಲೇ ಹಿಂದೆಲೆ ಕೆರೆದುಕೊಂಡ ವಿಕ್ರಮ್ನ ಮುಖದ ಮೇಲೆ ಸಣ್ಣ ನಗು ಮೂಡಿತ್ತು. ಹಾಲ್ ಕಡೆ ಬಂದವಳೇ ಗಾರ್ಡನ್ನಲ್ಲಿ ಬಿಟ್ಟಿದ್ದ ಹೂವುಗಳನ್ನು ಕೊಯ್ದುಕೊಂಡು ದೇವರಿಗೆ ಅಲಂಕಾರ ಮಾಡಿ ದೀಪ ಬೆಳಗಿ ಅಡುಗೆ ಕೋಣೆಯೊಳಗೆ ಕಾಲಿಟ್ಟಳು. ತುಂಬ ವಿಶಾಲವಾದ ಅಡುಗೆ ಕೋಣೆಯದು. ಎಲ್ಲವನ್ನೂ ಕ್ರಮಬದ್ಧವಾಗಿ ಕೈಗೆ ಸಿಗುವಂತೆ ಜೋಡಿಸಿಟ್ಟಿದ್ದರು ಆ ಮನೆಯ ಆಳುಗಳು. ಮೇಲಿನ ಶೆಲ್ಫ್ ಮೇಲೆ ಇಟ್ಟಿದ್ದ ಕಾಫಿ ಪೌಡರ್ ಮತ್ತು ಸಕ್ಕರೆಯ ಡಬ್ಬವನ್ನು ಕೈಗೆತ್ತಿಕೊಂಡವಳು ಸ್ಟವ್ ಆನ್ ಮಾಡಿ ಕಾಫಿ ಮಾಡಲು ನೀರಿಟ್ಟಳು. ಅದರ ಜೊತೆಗೆ ಮನೆಯವರೆಲ್ಲರಿಗೂ ತಿಂಡಿ ಮಾಡಲು ಕೂಡ ಮುಂದಾದಳು. ಕ್ಷಣ ಮಾತ್ರದಲ್ಲಿ ತರಕಾರಿ ಹಾಕಿದ ಪಲಾವ್ ರೆಡಿಯಾಗಿತ್ತು. ಅಡುಗೆ ಕೋಣೆಯ ತುಂಬೆಲ್ಲ ಹರಡಿಕೊಂಡ ಘಮ ಹಾಲ್ ಕಡೆಗೆ ಬರುತ್ತಿದ್ದ ಅನ್ನಪೂರ್ಣರವರ ಮೂಗಿಗೂ ಬಡಿದಿತ್ತು. ಆ ಘಮವನ್ನು ಆಸ್ವಾದಿಸಿದವರ ಕಣ್ಣಿಗೆ ಬಿದ್ದಿತ್ತು ಅಲಂಕಾರಗೊಂಡಿದ್ದ ದೇವರ ಕೋಣೆಯಲ್ಲಿ ಉರಿಯುತ್ತಿದ್ದ ದೀಪ. ಅದನ್ನು ಕಂಡು ನಿಬ್ಬೆರಗಾದರು. ಇಷ್ಟು ಬೇಗ ಎದ್ದು ದೇವರ ಕೋಣೆಯಲ್ಲಿ ದೀಪ ಹಚ್ಚಿದ್ದು ಯಾರು? ನಮ್ಮ ಸಮಷ್ಟಿ ಏನಾದರೂ ಎದ್ಲ ಹೇಗೆ? ಅವಳೇನು ಅಡುಗೆ ಕೋಣೆಯಲ್ಲಿ ಘಮಘಮ ಅನ್ನೋ ತಿಂಡಿ ಮಾಡ್ತಾ ಇರೋದು ಎಂದು ತನ್ನಲ್ಲೇ ಪ್ರಶ್ನೆ ಕೇಳಿಕೊಂಡವರು ನೇರವಾಗಿ ಅಡುಗೆ ಕೋಣೆಯತ್ತ ಹೆಜ್ಜೆ ಹಾಕಿದರು. ಸೊಂಟಕ್ಕೆ ಸೆರಗು ಸಿಕ್ಕಿಸಿಕೊಂಡು ತನ್ನದೇ ಕೆಲಸದಲ್ಲಿ ನಿರತಳಾಗಿದ್ದಳು ಸಮೃದ್ಧಿ. ಅವಳನ್ನಲ್ಲಿ ಕಂಡೊಡನೆ ಆಶ್ಚರ್ಯದ ಜೊತೆಗೆ ಖುಷಿಯೂ ಆಗಿತ್ತು. ಸಮಷ್ಟಿ ಆ ಮನೆಗೆ ಸೊಸೆಯಾಗಿ ಬಂದು ಇಷ್ಟು ದಿನಗಳಾಗಿದ್ದರೂ ಕೂಡ ಒಂದು ಬಾರಿಯೂ ಅಡುಗೆ ಕೋಣೆಯತ್ತ ಹೆಜ್ಜೆ ಹಾಕಿದವಳಲ್ಲ. ಬೆಳಿಗ್ಗೆ ಬೇಗ ಎದ್ದು ದೇವರಿಗೆ ದೀಪ ಹಚ್ಚಿ ತುಳಸಿ ಕಟ್ಟೆಗೆ ಪೂಜೆ ಮಾಡಿದವಳಲ್ಲ. ಆದರೆ ಈ ಹುಡುಗಿ ಮದುವೆಯಾಗಿ ಹಿಂದಿನ ದಿನ ಆ ಮನೆಗೆ ಕಾಲಿಟ್ಟಿದ್ದಾಳೆ ಅಷ್ಟೇ. ಆಗಲೇ ತನ್ನ ಕರ್ತವ್ಯವನ್ನು ನಿಭಾಯಿಸುತ್ತಿದ್ದಾಳೆ. ಇದನ್ನೇ ಅಲ್ಲವೇ ಪ್ರಬುದ್ಧತೆ ಅನ್ನುವುದು. ಅಷ್ಟರಲ್ಲಿ ಪರಿಮಳದ ಜಾಡು ಹುಡುಕುತ್ತಾ ಪುಷ್ಪಾರವರು ಕೂಡ ಅಡುಗೆ ಮನೆಯತ್ತ ಕಾಲಿಟ್ಟಿದ್ದರು. ಅವರಿಗೂ ಸಮೃದ್ಧಿಯ ಪ್ರೌಢಿಮೆ ಕಂಡು ಹೆಮ್ಮೆಯಾಗಿತ್ತು. ಕೊನೆಗೂ ಈ ಮನೆಗೆ ತಕ್ಕನಾದ ಹುಡುಗಿಯೊಬ್ಬಳು ಬಂದಳು ಎಂಬ ಸಾರ್ಥಕ ಭಾವ ಬಂದಿತ್ತು. ನಿನ್ನ ದೊಡ್ಡ ಸೊಸೆನ ನೋಡು
ಎಂದು ಕನ್ಸನ್ನೆ ಮಾಡಿದ ಅನ್ನಪೂರ್ಣರವರಿಗೆ ಮುಗುಳು ನಗುವೆ ಅವರ ಉತ್ತರ. ತನ್ನ ಹಿಂದೆ ಯಾರೋ ನಿಂತಿದ್ದಾರೆ ಎಂಬ ಅನುಮಾನ ಮೂಡಿದಾಗ ತಕ್ಷಣ ಹಿಂದೆ ತಿರುಗಿದಳು ಸಮೃದ್ಧಿ. ಅವರಿಬ್ಬರು ನಸುನಗುತ್ತಾ ನಿಂತಿರುವುದನ್ನು ಕಂಡು ಒಂದು ಕ್ಷಣ ಗಲಿಬಿಲಿಗೊಂಡಳು. ಅಜ್ಜಿ, ಅತ್ತೆ, ಏನಾದರೂ ಬೇಕಿತ್ತಾ ಎಂದು ಕೇಳಿದವಳಿಗೆ ಏನು ಬೇಡಮ್ಮ ಎಂದರು ಅನ್ನಪೂರ್ಣ. ನೀನು ಯಾಕಮ್ಮ ಸಮೃದ್ಧಿ ಇಷ್ಟು ಬೇಗ ಎದ್ದೇಳೋಕೆ ಹೋದೆ? ಹೊಸದಾಗಿ ಮದುವೆ ಆಗಿದ್ದೀಯಾ? ಸ್ವಲ್ಪ ಹೊತ್ತು ಮಲ್ಕೊಳ್ಳೋದಲ್ವಾ? ಒಂದು ಅರ್ಧ ಗಂಟೆ ಕಳೆದಿದ್ರೆ ಅಡುಗೆ ಕೆಲಸದ ಜಯಮ್ಮ ಬಂದು ಅವಳೇ ಎಲ್ಲನೂ ಮಾಡ್ತಾ ಇದ್ಲು ಎಂದರು ಆಸ್ತೆಯಿಂದ ಪುಷ್ಪ. ನಮ್ಮನೆ ಕೆಲಸನ ಮಾಡೋಕೆ ಕೆಲಸದವರು ಬರೋ ತನಕ ಯಾಕತ್ತೆ ಕಾಯಬೇಕು? ಇಷ್ಟಕ್ಕೂ ನನಗೆ ಇದೇನು ಹೊಸತಲ್ಲ. ಅಮ್ಮನ ಮನೆಯಲ್ಲಿದ್ದಾಗಲೂ ನಾನು ಬೇಗ ಎದ್ದೇಳಿ ಅಡುಗೆ ಕೆಲಸ ಎಲ್ಲ ಮಾಡಿ ಮುಗಿಸಿ ಕೆಲಸಕ್ಕೆ ಹೋಗ್ತಾ ಇದ್ದೆ ಎಂದಳು ನಗುತ್ತಲೇ ಸಮೃದ್ಧಿ. ಅವಳ ಮಾತು ಕೇಳಿ ಅನ್ನಪೂರ್ಣ ಮತ್ತು ಪುಷ್ಪ ಇಬ್ಬರಿಗೂ ಹೆಮ್ಮೆ ಎನಿಸಿತ್ತು. ಆದರೆ ಈ ತರಹದ ಯಾವ ಮಾತುಗಳು ಕೂಡ ಒಮ್ಮೆಯೂ ಸಮಷ್ಟಿಯ ಬಾಯಲ್ಲಿ ಬಂದಿರಲಿಲ್ಲ. ಅದು ಸರಿ, ತಿಂಡಿ ಏನು ಮಾಡಿದೀಯಮ್ಮ? ಏನೋ ಸ್ಪೆಷಲಾಗಿ ಮಾಡಿರೋ ಥರ ಇದೆ, ಘಮ್ ಅಂತಿದೆ ಎಂದ ಅನ್ನಪೂರ್ಣ ಅವಳು ಮಾಡಿದ್ದ ತಿಂಡಿಯ ಪಾತ್ರೆಯ ಮುಚ್ಚಳ ತೆರೆದರೆ ಪುಲಾವ್ಗೆ ಹಾಕಿದ್ದ ತುಪ್ಪದ ಘಮ ಅವರ ಮೂಗಿಗೆ ಬಡಿದಿತ್ತು. ಆಹಾ, ಪುಲಾವ್ ಎಂದರು ಅನ್ನಪೂರ್ಣ. ಪಲಾವ್ ಅಂದರೆ ನಿನ್ನ ಮೈದುನನಿಗೆ ತುಂಬ ಇಷ್ಟ ಎಂದರು ನಸುನಕ್ಕು ಪುಷ್ಪ. ಅವರ ಮಾತಿಗೆ ತಾನೂ ನಸುನಕ್ಕವಳು. ಅತ್ತೆ, ಸಮ್ಮು ಇನ್ನೂ ಎದ್ದಿಲ್ವಾ ಎಂದಳು ಹಿಂಜರಿಯುತ್ತಲೇ. ಅಯ್ಯೋ, ಅವಳು ಇಷ್ಟು ಬೇಗ ಎಲ್ಲಿ ಎದ್ದೇಳ್ತಾಳಮ್ಮ? ಸೂರ್ಯ ನೆತ್ತಿ ಮೇಲೆ ಬರಬೇಕು, ಆಗಲೇ ಅವಳು ಹೇಳೋದು ಎಂದು ಅನ್ನಪೂರ್ಣರವರು ನಗುತ್ತಲೇ ಹೇಳಿದರೆ ತಂಗಿಯ ನಡವಳಿಕೆಯನ್ನು ಅವರ ಬಾಯಿಯಿಂದ ಕೇಳಿ ಅಸಮಾಧಾನ ಆಗಿತ್ತು ಸಮೃದ್ಧಿಗೆ. ಇನ್ನೂ ಅವಳು ಸರಿ ಹೋಗಲಿಲ್ಲವಲ್ಲ ಎಂದು. ಆಫೀಸ್ಗೆ ಹೊರಡಲು ತಯಾರಾಗುತ್ತಿದ್ದನು ವಿಕ್ರಾಂತ್. ಮೊದಲ ದಿನ ಆಗಿದ್ದ ಕಾರಣದಿಂದ ಬೇಗ ಎದ್ದು ಉತ್ಸಾಹದಿಂದಲೇ ತಯಾರಾಗುತ್ತಿದ್ದಾನೆ. ಡ್ರೆಸ್ಸಿಂಗ್ ಟೇಬಲ್ ಮೇಲಿದ್ದ ವಾಚ್ನ ಕೈಗೆ ಕಟ್ಟಿಕೊಳ್ಳುತ್ತಿದ್ದವನ ಕಣ್ಣು ಆಗ ತಾನೇ ಎದ್ದು ಮೈ ಮುರಿಯುತ್ತಿದ್ದ ಸಮಷ್ಟಿಯ ಕಡೆ ಹೊರಳಿತ್ತು. ಅಮ್ಮವರಿಗೆ ಈಗ ಬೆಳಿಗ್ಗೆ ಆಯಿತು ಅನಿಸುತ್ತೆ ಎಂದವನು. ನೀನು ಈ ಮನೆಗೆ ಮೊದಲು ಸೊಸೆಯಾಗಿ ಬಂದವಳು, ಆದರೆ ಬಂದು ಇಷ್ಟು ದಿನ ಆಗಿದ್ರೂ ಗಂಡನ ಮನೆಯಲ್ಲಿ ನಿರ್ವಹಿಸಬೇಕಾದ ಯಾವ ಕರ್ತವ್ಯನೂ ನೀನು ನಿರ್ವಹಿಸಿಲ್ಲ. ಯಾವಾಗ ನೋಡಿದರೂ ಫೋನಲ್ಲೇ ಮುಳುಗಿರ್ತೀಯ. ಕಾಲೇಜ್ ಬಿಟ್ಟರೆ ರೂಮು, ಇದೇ ನಿನ್ನ ಪ್ರಪಂಚ ಆಗೋಯ್ತು. ಸ್ವಲ್ಪ ಹೊರಗಡೆ ಹೋಗಿ ಅತ್ತಿಗೆನ ನೋಡು. ನಿನ್ನೆ ತಾನೇ ಹೊಸದಾಗಿ ಮದುವೆಯಾಗಿ ಈ ಮನೆಗೆ ಬಂದಿದ್ದಾರೆ, ಹೇಗೆ ತನ್ನ ಕರ್ತವ್ಯನ ನಿಭಾಯಿಸ್ತಾ ಇದ್ದಾರೆ ಅಂತ. ಅವರನ್ನು ನೋಡಿ ಸ್ವಲ್ಪ ಕಲಿ ಎಂದವನು ಕಾರ್ ಕೀ ತೆಗೆದುಕೊಂಡು ಬಿರುಸಿನಿಂದ ಹೊರ ಹೋದರೆ ಅಕ್ಕನ ಮೇಲೆ ಇನ್ನಷ್ಟು ಕೋಪಗೊಂಡಳು ಸಮಷ್ಟಿ. ಮನೆಗೆ ಕಾಲಿಟ್ಟ ಮೊದಲನೇ ದಿನಾನೇ ಮನೆಯವರೆಲ್ಲರನ್ನೂ ತನ್ನ ಕಡೆ ಮಾಡಿಕೊಂಡು ಬಿಟ್ಲು. ಹೀಗೆ ಆದರೆ ನನ್ನ ಕತೆ ಏನು? ಹಾಳಾದವಳು. ಅದು ಯಾಕಾದರೂ ವಿಕ್ರಮ್ ಭಾವನನ್ನು ಮದುವೆಯಾಗಿ ನಾನಿರೋ ಮನೆಗೇನೆ ಯಾಕೆ ಬಂದ್ಲು? ಇನ್ನೂ ಇವಳಿಂದಾಗಿ ನಾನು ಅದ್ಯಾರ್ಯಾರ ಬಾಯಲ್ಲಿ ಏನೇನು ಬಯಸ್ಕೊಂಡು ಪಾಠ ಕಲಿಯೋಕೆ ಇದೆಯೋ ಎಲ್ಲ ನನ್ನ ಕರ್ಮ. ಮಕ್ಕಳಿಗೆ ಬ್ರೈನ್ ವಾಶ್ ಮಾಡಿ ಮಾಡಿ ಅಭ್ಯಾಸ ಆಗಿಬಿಟ್ಟಿದೆ ಇವಳಿಗೆ. ಅದೇ ಟ್ರಿಕ್ಸ್ನ ಈಗ ಇಲ್ಲೂ ಯೂಸ್ ಮಾಡ್ತಾ ಇದ್ದಾಳೆ ಎಂದು ಅವಳ ಬಗ್ಗೆ ಹೊಟ್ಟೆ ಕಿಚ್ಚು ಪಟ್ಟುಕೊಂಡು ಕೈ ಹಿಸುಕಿಕೊಂಡು ಎದ್ದವಳು ಬಾತ್ರೂಮ್ನತ್ತ ಹೋದಳು. ವಾವ್, ಪಲಾವ್ ತುಂಬ ಟೇಸ್ಟಿಯಾಗಿದೆ. ಯಾರು ಮಾಡಿದ್ದು? ನಮ್ಮ ಜಯಮ್ಮನ ಕೈ ರುಚಿ ಥರ ಇಲ್ವೇ? ತುಂಬ ಡಿಫ್ರೆಂಟ್ ಆಗಿದೆ ಎಂದನು ವಿಕ್ರಾಂತ್. ಯಾಕಂದರೆ ಇವತ್ತು ತಿಂಡಿ ಮಾಡಿರೋದು ನಿನ್ನ ಅತ್ತಿಗೆ, ಅದಕ್ಕೆ ಟೇಸ್ಟ್ ಡಿಫ್ರೆಂಟ್ ಆಗಿದೆ ಎಂದಳು ತಿನ್ನುತ್ತಲೇ ಅನ್ನಪೂರ್ಣ. ಓಹೋ, ನಮ್ಮ ಅತ್ತಿಗೆ ಮಾಡಿರೋದಾ? ವಾವ್ ಅತ್ತಿಗೆ, ನೀವು ಎಲ್ಲದರಲ್ಲೂ ಟಾಪ್. ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀರಾ. ಇನ್ಮುಂದೆ ಜಯಮ್ಮ ಅಡುಗೆ ಮಾಡೋದು ಬೇಡ, ನೀವೇ ಡೈಲಿ ರುಚಿಯಾಗಿ ಅಡುಗೆ ಮಾಡಿ ಎಂದು ನಸುನಕ್ಕನು ವಿಕ್ರಾಂತ್. ಗಂಡನ ಮಾತು ಕೇಳಿ ಹೊಟ್ಟೆಯೊಳಗೆ ಮೆಣಸು ಕಿವುಚಿದ ಹಾಗಾಗಿತ್ತು ಸಮಷ್ಟಿಗೆ. ಅವನತ್ತ ದುಡುಗುಟ್ಟಿ ನೋಡಿದಳು. ಆದರೆ ತಿಂಡಿ ತಿನ್ನುತ್ತಿದ್ದವನು ಅವಳತ್ತ ತಿರುಗಿಯೂ ನೋಡಲಿಲ್ಲ. ಹೌದು ಕಣೋ ವಿಕ್ಕಿ, ನೀನು ಹೇಳಿದ್ದು ಕರೆಕ್ಟಾಗೇ ಇದೆ. ನಿನ್ನ ಅತ್ತಿಗೆ ಡೈಲಿ ಅಡುಗೆ ಕೆಲಸ ಮಾಡಿದರೆ ಆ ಕೆಲಸದವಳಿಗೆ ಕೊಡೋ ಸಂಬಳನಾದರೂ ಉಳಿಯುತ್ತೆ ಎಂದು ನಕ್ಕು ನುಡಿದ ವಿಕ್ರಮ್ನ ಮಾತಿಗೆ ಒಳಗೆ ಅಡಗಿದ್ದ ಅನಕ ವ್ಯಂಗ್ಯ ಸಮೃದ್ಧಿಗೆ ಆಗಲಿ ಮನೆಯವರಿಗೆ ಆಗಲಿ ಯಾರಿಗೂ ತಿಳಿಯಲಿಲ್ಲ. ಎಲ್ಲರೂ ಮನಸ್ಪೂರ್ವಕವಾಗಿ ನಕ್ಕರು. ಅದಕ್ಕೇನಂತೆ ವಿಕ್ಕಿ, ಅಡುಗೆ ತಾನೇ, ಡೈಲಿ ನಾನೇ ಮಾಡಿ ಹಾಕ್ತೀನಿ ಎಂದಳು ಸಮೃದ್ಧಿ. ಅಜ್ಜಿ, ಮೊದಲನೇ ಸಲ ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ಬ್ಲೆಸ್ ಮೀ ಎಂದವನಿಗೆ ಮನಸ್ಪೂರ್ವಕವಾಗಿ ಆಶೀರ್ವಾದ ಮಾಡಿದರು ಅನ್ನಪೂರ್ಣ. ಒಳ್ಳೆಯದಾಗಲಿ ವಿಕ್ಕಿ, ನಿನ್ನೆಲ್ಲ ಕೆಲಸದಲ್ಲಿ ಯಶಸ್ಸು ಸಿಗಲಿ ಎಂದು ಮಗನಿಗೆ ಒಳ್ಳೆಯದನ್ನು ಬಯಸಿದರು ಪುಷ್ಪ. ಹಿಡಿ ಮಗನ ಮುಂದೆ ಹೆಚ್ಚೇನೂ ಅವಳು ಮಾತನಾಡುವುದಿಲ್ಲ. ವಿಶ್ ಯು ಗುಡ್ ಲಕ್ ವಿಕ್ಕಿ ಎಂದು ತಮ್ಮನಿಗೆ ಧೈರ್ಯ ತುಂಬಿದವನು. ಸಮೃದ್ಧಿ, ಹೋಗೋಣ್ವಾ ಎಂದು ಮಡದಿಯತ್ತ ತಿರುಗಿ ಕೇಳಿದನು ವಿಕ್ರಮ್. ಗುಡ್ ಲಕ್ ಎಂದು ಮೈದುನನ ಕೈಕುಲುಕಿ ಹೇಳಿದವಳು ಮನೆಯವರೆಲ್ಲರಿಗೆ ವಿದಾಯ ಹೇಳಿ ಗಂಡನ ಜೊತೆ ಕಾರ್ ಹತ್ತಿದಳು ಸಮೃದ್ಧಿ.
ಅವರಿಬ್ಬರು ಅಲ್ಲಿಂದ ಹೋಗುತ್ತಿದ್ದ ಕಾಲೇಜ್ಗೆ ತಯಾರಾಗಿ ನಿಂತಿದ್ದ ಸಮಷ್ಟಿ ಕೂಡ ತನ್ನ ಗಂಡನ ಜೊತೆ ಕಾರ್ ಹತ್ತಿದಳು. ಮನೆ ಮಕ್ಕಳಿಬ್ಬರು ಸಂತೋಷದಿಂದ ತಮ್ಮ ತಮ್ಮ ಮಡದಿಯರ ಜೊತೆ ಹೋಗುತ್ತಿರುವುದನ್ನು ಕಂಡು ಬಾಗಿಲ ಬಳಿಯಲ್ಲಿ ನಿಂತು ನೋಡುತ್ತಿದ್ದ ಆ 2 ಹಿರಿ ಜೀವಗಳಿಗೂ ಮಹದಾನಂದ ಆಗಿತ್ತು. ಮುಂದುವರಿಯುವುದು.